ಕೇಳ್ತಿದ್ರು ಇವತ್ತು ಬಂಗಾರ ಬರ್ತಿತ್ತಲ್ಲ ಈ ಮಿಷಿನ್ ತಗೊಂಡ್ರೆ ಅಂತ ಹೇಳಿದ್ರು. ನಾನ್ ಹೇಳ್ದೆ ಇಲ್ಲ ಬಂಗಾರ ಬೇಡ, ಮೊದ್ಲು ಹೆಲ್ತ್ ಬೇಕು ನಮಗೆ ಅಂತ ಹೇಳಿದೆ ಸರ್. ನನ್ನ ಫ್ಯಾಮಿಲಿಯಲ್ಲಿ ಎಲ್ಲಾರು ನೋಡಿ ಇಷ್ಟು ಕಾಸ್ಟ್ಲಿ ಮಿಷಿನ್ ತಗೊಂಡು ಏನ್ ಮಾಡ್ಬೇಕಂತಂದ್ರು. ಆಮೇಲೆ ಆ ಮಿಷಿನ್ ಮ್ಯಾಗ ಎಲ್ಲಾರು ಯೂಸ್ ಮಾಡ್ಕೊಂಡು ಅವ್ರ ಮಿರಾಕಲ್ ರಿಸಲ್ಟ್ ಪಡೆದಾಗ ಹೌದು ಇದ್ದಿದ್ದೇ ಬೆಸ್ಟ್ ಆಯ್ತು ಅಂತಂದ್ರೆ ಸರ್. ನೀವ್ ಹೇಳಿದ್ರಲ್ಲ ಸರ್, ಹಾರ್ಟ್ ಅಟ್ಯಾಕ್ ಬರ್ಬೇಕಾದ್ರೆ 1-2 ಸರಿ ಮುಂಚೆ ಏನಾದ್ರು ಪ್ರಾಬ್ಲಮ್ ಆಗಿರ್ತಾವ ಅಂತ ಹೇಳಿ ಸರ್. ಆ ತರ ಎಲ್ಲಾ ಪ್ರಾಬ್ಲಮ್, ಸುಸ್ತಾಗಿರೋದು, ಆಮೇಲೆ ಎದೆ ಚುಚ್ಚೋದು ಇವೆಲ್ಲ ಬಂದಿರ್ತಾವ ಸರ್. ಗೊತ್ತಾಗೋದಿಲ್ಲ ಜನರಿಗೆ ಯಾರಿಗೂ. ಅದು ಒಮ್ಮೆಲೆ ಏನೋ ಅಂತ ತಿಳ್ಕೊಂಡಿರ್ತಾರ ಸರ್. ಅದು ನನಗೆ ಏನಂದ್ರೆ ನಾನು ಎದ್ರ ಭಯಲ್ಲಿ ಅಂತ ತಗೊಂಡೆ ಸರ್. ನಾನು ತುಂಬಾ ಸ್ವಲ್ಪ ವೇಟ್ ಇದ್ದೀನಿ, ನನಗೋಸ್ಕರ ನನ್ಗೆ ಬೇಕಿದು ಅಂತ ತಗೊಂಡೆ ಸರ್. ನಾನು ಅದು ನನ್ನ ಮನೆಯಲ್ಲಿ ನನಗ್ ವೇಟ್ ಹೋಗ್ಬೇಕು, ನಮ್ಮ ಮನೆಯವ್ರಿಗೂ ಸ್ವಲ್ಪ ವೇಟ್ ಇದ್ದಾರೆ. ಆಮೇಲೆ ಏನಾರು ಪ್ರಾಬ್ಲಮ್ ಅಂದ್ರೆ ಅಷ್ಟು. ಮೇಡಮ್ ಮ್ಯೂಟ್ ಆಗಿದೆ. ಹಾ ಸರ್. Yes, ಹಾ ma'am. ಸರ್. ಓಕೆ ಸರ್. ಅದ ಕಾರಣದಿಂದ ನಾ ತಗೊಂಡಿದ್ದೆ ಸರ್. ಅದೇ ನಂಗೆ ತುಂಬಾ ಸಕ್ಸಸ್ಫುಲ್ ಆಯ್ತು ನನಗೆ ಅನಿಸ್ತಿತ್ತು ಸರ್. ಆಮೇಲೆ ಎಕ್ಯುಲಫ್ ಚೆಕಿಂಗ್ ಮಾಡ್ಕೊಳ್ಳೋದ್ರಿಂದ ಹಾರ್ಟ್ ಪ್ರಾಬ್ಲಮ್ ಏನು ಇಲ್ಲಪ್ಪ, ತುಂಬಾ ಬೆಸ್ಟ್ ಇದೆ ಅಂತ ಹೆಲ್ತ್ ಇಷ್ಟು ಸಂತೋಷ ಪಟ್ಟಿದ್ದೀನಿ ಸರ್. ನಾನು ಹೇಳಕ್ಕೆ ಆಗೋದಿಲ್ಲ, ಅಷ್ಟು ಸಂತೋಷ ಪಟ್ಟಿದ್ದೀನಿ. ಏನು ಹೆಲ್ತ್ ತುಂಬಾ ಚೆನ್ನಾಗಿದೆ. ಅವಾಗ ಅನಿಸ್ತು ನನಗೆ ಎಷ್ಟು ಒಳ್ಳೆ ಮೆರಾಕಲ್ಸ್ ಪ್ರಾಡಕ್ಟ್ಸ್ ಎಕ್ವಿಪ್ಮೆಂಟ್ಸ್ ಇದಾವಲ್ಲ ಇಲ್ಲಿ ಟಿಯಾನ್ಶಿಯಲ್ಲಿ. ಜಗತ್ತಿನಲ್ಲಿ ಯಾವುದೇ ಕಂಪನಿಯಲ್ಲಿ ಸಿಗೋದಿಲ್ಲ ಅಂತ ಇಲ್ಲಿ ಗೊತ್ತಾಯ್ತು ನನಗೆ. Really great, madam. ಥ್ಯಾಂಕ್ ಯು ಸರ್. Thank you so much, madam.